ಪಡೆ ಶ್ರೀ ನಾರಾಯಣ ಸ್ವಾಮಿ ಏರಸೆಯವರ ನಾಯಕತ್ವ, ಕೆಎಸ್ಆರ್ಪಿಯ 4ನೇ ಪಡೆ ಶ್ರೀ ಟಿ.ಎಚ್. ನರಸೇಗೌಡ, ಕೆಎಸ್ಆರ್ಪಿಯ 5ನೇ ಪಡೆ ಶ್ರೀ ವಿ. ಸತ್ಯನಾರಾಯಣ್, ಕೆಎಸ್ಆರ್ಪಿಯ 9ನೇ ಪಡೆ ಶ್ರೀ ಜಯಪ್ಪ ಏರಸೆಯವರ ನಾಯಕತ್ವದಲ್ಲಿ, ಕೆಎಸ್ಆರ್ಪಿಯ 11ನೇ ಪಡೆ ಶ್ರೀ ನಾಗರಾಜು ಏರಸೆಯವರ ನಾಯಕತ್ವದಲ್ಲಿ ಇಂದಿನ ಸರ್ವ ಕವಾಯತಿಗೂ ಸುಶ್ರಾವ್ಯವಾದ ಹಿನ್ನೆಲೆ ಸಂಗೀತವನ್ನು ಒದಗಿಸುತ್ತಿದ್ದಾರೆ. ಎಲ್ಲ ಕರೆಕ್ಟ್ ಇದೆ. At the horn, form line of platoon on number 1. Advance into line. Left turn. Right. Order. Arms. Right. Open order. March. Right. Center. Dress. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ ನಂತರ ತಾವೆಲ್ಲ ವೀಕ್ಷಿಸಲಿದ್ದೀರಿ. ಇಡೀ ಕವಾಯತು ಒಮ್ಮೆಲೆ 16 ಹೆಜ್ಜೆ ಮುಂದೆ ಬಂದು ನಿಂತು ಅತ್ಯುನ್ನತವಾದ ಶಸ್ತ್ರವಂದನೆಯನ್ನು ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ನೀಡಲಿದ್ದಾರೆ. ಈಗ Right. Shoulder. Arms. Right. Advance and review order by the center. Quick march. that was review order. Right. General salute. Present. Up. ಮುಖ್ಯ ಅತಿಥಿಗಳಿಗೆ ಅತ್ಯುನ್ನತ ಶಸ್ತ್ರವಂದನೆ. Right. Order. Arms. Colors on parade. ಒಂದು ಸೂಚನೆ ದಯಮಾಡಿ ಗಮನಿಸಿ. ಈಗ ಕವಾಯತು ಮೈದಾನಕ್ಕೆ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳು ಆಗಮಿಸಿವೆ. ಆಗಮನದ ಹಾಗೂ ನಿರ್ಗಮನದ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಯ ಹಿನ್ನೆಲೆಯಲ್ಲಿ ಶಸ್ತ್ರಧಾರಿಗಳು ಗೌರವವನ್ನು ಸಲ್ಲಿಸುವಾಗ ಸಮವಸ್ತ್ರದಲ್ಲಿರುವ ಸರ್ವರು ಸಲ್ಯೂಟ್ ಮೂಲಕ ವಂದನೆ ಸಲ್ಲಿಸಿದರು.
ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳು ಮೈದಾನದೊಳಗೆ ಆಗಮಿಸುತ್ತಿದ್ದು, ಧ್ವಜಗಳ ಬೆಂಗಾವಲಿನಲ್ಲಿ ಖಡ್ಗಧಾರಿ ಶ್ರೀ ಶಿವರಾಮ್ ಟಿಆರ್ ಆರ್ಪಿಐ 1ನೇ ಪಡೆ, ರಾಷ್ಟ್ರ ಧ್ವಜಧಾರಿಯಾಗಿ ಶ್ರೀ ವಿಜಯ್ ಡಿ ಚನಕೊಂಡ RSI 1ನೇ ಪಡೆ, ಪೊಲೀಸ್ ಧ್ವಜಧಾರಿಯಾಗಿ ಶ್ರೀ ದಾವಲ್ ಸಾಬ್ RSI 9ನೇ ಪಡೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ದಯಮಾಡಿ ಕುಳಿತುಕೊಳ್ಳಿ. ಸನ್ಮಾನ್ಯರೇ, ಇದೀಗ ವೇದಿಕೆಯ ಕಾರ್ಯಕ್ರಮಗಳು. ಮೊದಲಿಗೆ ಸರ್ವರಿಗೂ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀ ಪ್ರವೀಣ್ ಸೂದ್, ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಕರ್ನಾಟಕ ರಾಜ್ಯ ಪೊಲೀಸ್. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿರಾದ ಶ್ರೀ BS ಯಡಿಯೂರಪ್ಪ ಅವರೇ, ಸನ್ಮಾನ್ಯ ಗೃಹ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಸಚಿವರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ, ಸನ್ಮಾನ್ಯ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ಗೋಯಲ್ ಅವರೇ, ಪರೇಡ್ ಕಮಾಂಡರ್ ಅದ್ದೂರು ಶ್ರೀನಿವಾಸಲು ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತ ಎಲ್ಲ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳೇ, ಸಿಬ್ಬಂದಿಗರೇ ಮತ್ತು ಅವರ ಕುಟುಂಬದ ಸದಸ್ಯಗಳೇ, ಮತ್ತು ಬಹಳ ಮುಖ್ಯವಾದ ಈ ಸಮಾರಂಭದಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ, ಸಿಬ್ಬಂದಿ ಮತ್ತು ಅವರ ಕುಟುಂಬದ ಸದಸ್ಯಗಳೇ, ಮಾಧ್ಯಮ ಮಿತ್ರರೇ, ಆಹ್ವಾನಿತರೇ, ಮಹನೀಯರೇ, ಮಹಿಳೆಯರೇ, ಏಪ್ರಿಲ್ 2 ಪೊಲೀಸರಿಗೆ ಒಂದು ಭಾಳ ಮಹತ್ವ ದಿವಸ. 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿದ್ದು. ಆ ದಿನವನ್ನು ಪೊಲೀಸ್ ಧ್ವಜ ಮತ್ತು ಪೊಲೀಸ್ ಕಲ್ಯಾಣ ದಿನವಾಗಿ ಆಚರಿಸುತ್ತೇವೆ. ಇಲಾಖೆಯಲ್ಲಿ ದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ನಮ್ಮ ಹಿರಿಯ ಸಹೋದ್ಯೋಗಿಗಳು, ಅವರ ಕುಟುಂಬದ ಸದಸ್ಯಗಳು, ಅವರ ಕ್ಷೇಮ ಅಭಿವೃದ್ಧಿ ಬಗ್ಗೆ ಚಿಂತಿಸಲು ಕೂಡ ಈ ದಿವಸ ನಾವು ಆಚರಣೆ ಮಾಡ್ತೀವಿ. ಈ ದಿನ
ಕಳೆದ ವರ್ಷದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ 124 ಸಿಬ್ಬಂದಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪದಕವನ್ನು ಪ್ರದಾನ ಮಾಡುವಂತೆ ಕೇಳಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವ್ರಿಗೆ ನಾನು ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸರ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತಾ ಈ ಸಸಿಯನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮಾನ್ಯ ಗೃಹ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಸಚಿವರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ಆಹ್ವಾನಿಸುವಾಗ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಆಗಮಿಸಿದ್ದು ಅವರಿಗೆ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತೇನೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಶ್ರೀ ಸಲೀಂ ADGP ಆಡಳಿತ ಅವರು ಸಸಿಯನ್ನು ಅರ್ಪಿಸಲು ಕೋರುತ್ತೇನೆ. ಯಾವಾಗಲೂ ನಮ್ಮ ಜೊತೆ ಇರುವ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಜನೀಶ್ ಗೋಯಲ್ ಅವರು ಕೂಡ ಇಂದಿನ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅವ್ರಿಗೂ ಕೂಡ ನನ್ನ ಇಲಾಖೆ ಪರವಾಗಿ ಶ್ರೀ ಅಲೋಕ್ ಕುಮಾರ್ ADGP KSRP ಅವರು ಸಸಿಯನ್ನು ಅರ್ಪಿಸಲು ಕೋರುತ್ತೇನೆ. ಕರ್ನಾಟಕ ರಾಜ್ಯ ಪೊಲೀಸರು ಹೆಚ್ಚಿನ ಕೀರ್ತಿ ಗಳಿಸೋದಲ್ಲಿ ಕಾರಣಭೂತರಾದ ಹಲವಾರು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದ ಸದಸ್ಯಗಳು ಇವತ್ತು ನಮ್ಮ ಜೊತೆಗೆ ಇದ್ದು ಅವ್ರಿಗೂ ಕೂಡ ನಾನು ಮತ್ತು ಅವ್ರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಬಂದಿರುವ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರಗಳು ಕೂಡ ಅವರು ಕೂಡ ನಮ್ಮ ಆಹ್ವಾನವನ್ನು ಮನ್ನಿಸಿ ಇವತ್ತು ಬಂದಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದಿಂದ ಸ್ವಾಗತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೊಲೀಸ್ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮ ಅಡ್ಡಿದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಪೊಲೀಸ್ ಕುಟುಂಬಗಳಿಗೆ ವೈದ್ಯಕೀಯ ಸಹಾಯಕ್ಕೋಸ್ಕರ ಜಾರಿ ಆಗಿರುವ ಆರೋಗ್ಯ ಭಾಗ್ಯ ಯೋಜನೆ ಮತ್ತು ಕಲ್ಯಾಣ ನಿಧಿಯಿಂದ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳಿಗೆ ಶಿಕ್ಷಣ ಆಗಿ ಸಹಾಯಧನ, ಅದೇ ರೀತಿ ಪೊಲೀಸ್ ವಸತಿಗಾಗಿ ಪೊಲೀಸ್ ಗೃಹ ಮತ್ತು ವಿಶೇಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಅವ್ರಿಗೆ ಆರೋಗ್ಯ ಭಾಗ್ಯ ಯೋಜನೆ ಇಂಥ ಹಲವಾರು ಬೇಡಿಕೆಗಳ ಬಗ್ಗೆ ಸರ್ಕಾರವು ಭಾಳ ಸಹಾನುಭೂತಿಯಿಂದ ಹೊಂದಿರುವ ನಮ್ಮ ಎಲ್ರಿಗೂ ಹೆಮ್ಮೆದ ವಿಷಯ. ಆದಾಗ್ಯೂ ಇನ್ನೂ ಕೆಲವು ಬೇಡಿಕೆಗಳು ಸರ್ಕಾರ ಮುಂದೆ ನಾವು ಇಟ್ಟಿದ್ದೀವಿ. ಅದು ಬೇಡಿಕೆಗಳು ಕೂಡ ಸರ್ಕಾರವು ಆದಷ್ಟು ಬೇಗನೆ ಬಗೆಹರಿಸ್ತಾರೆ ಎಂದು ನನಗೆ ಭರವಸೆ ಇದೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ವಹಿಸ್ತಾ ಎಲ್ಲರೂ ಈಗ ಭಾಳ ಕಾತುರದಿಂದ ಕಾಯ್ತಾ ಇರುವ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಡೆಸ್ಕೋಬೇಕೆಂದು ನಾನು ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯವಾಗಿ ಸ್ವಾಗತಿಸಿದ DG ಮತ್ತು IGP ರವರಿಗೆ ವಂದನೆಗಳು. ಸನ್ಮಾನ್ಯರೇ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ. ಪದಕ ಪುರಸ್ಕೃತರನ್ನು ಪ್ರಸ್ತುತಪಡಿಸಲಿದ್ದಾರೆ IGP ಆಡಳಿತ ಶ್ರೀ KV ಶರತ್ಚಂದ್ರರವರು. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ದಿನ ಕರ್ನಾಟಕ ರಾಜ್ಯದ 124 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪದಕ ಪ್ರದಾನ ಮಾಡಲಿದ್ದಾರೆ. ಅವರ ಹೆಸರುಗಳನ್ನು ನಾನೀಗ ಓದುತ್ತೇನೆ. ಅವರೆಲ್ಲ ತಂಡವಾಗಿ ಬಂದು ಪದಕಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊದಲನೇ ತಂಡದಲ್ಲಿ ಶ್ರೀ ಅಮ್ಜದ್ ಬಾಷಾ CHC, ಸ್ಪೆಷಲ್ RHC ಶ್ರೀರಾಮುಲು, ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್, ಸ್ಪೆಷಲ್ RSI ಅಣ್ಣಪ್ಪ, ಪೊಲೀಸ್ ಅಧೀಕ್ಷಕರು ಉಮಾ ಪ್ರಶಾಂತ್, ಇನ್ಸ್ಪೆಕ್ಟರ್ ಹಜರೇಶ್ ಕಿಲ್ಲೆದಾರ್, ASI ಕಂಟೆಪ್ಪ ಮತ್ತು CPC ಲೋಕೇಶ್.
ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಶಫಿ, HC ಧನೇಂದ್ರ, CHC ರವಿಕುಮಾರ್, PSI ಕೃಷ್ಣ, ACP ವೆಂಕಟೇಶ್ ನಾಯ್ಡು, ಇನ್ಸ್ಪೆಕ್ಟರ್ ಶಿವಕುಮಾರ್, ASI ಕುಮಾರ್, CPC ರವಿಕುಮಾರ್. ಸರ್, AHC ಶಂಕರ್, AHC ರಂಗಸ್ವಾಮಿ, HC ಸಿದ್ಧಲಿಂಗ ಸ್ವಾಮಿ, PSI ವೆಂಕಟೇಶ್, DSP ಮುರಳೀಧರ್, ಇನ್ಸ್ಪೆಕ್ಟರ್ ಶಿವಪ್ಪ, ಸ್ಪೆಷಲ್ ARSI ಗೋವಿಂದಪ್ಪ, APC ಮಹೇಶ್. ಹೆಡ್ ಕಾನ್ಸ್ಟೇಬಲ್ ಬಲರಾಮ್, ಹೆಡ್ ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್, ಹೆಡ್ ಕಾನ್ಸ್ಟೇಬಲ್ ರವಿಚಂದ್ರನ್, PSI ಬ್ಯಾಟರಾಯಗೌಡ, DSP ಬಾಲಾಜಿ ಸಿಂಗ್, ಇನ್ಸ್ಪೆಕ್ಟರ್ ಪಂಡಿತ್ ಸಾಗರ್, ARSI ಶ್ರೀನಿವಾಸರಾವ್, CPC ಕುಶಾಲ್ ಪಂಡ್ರಿ. ಹೆಡ್ ಕಾನ್ಸ್ಟೇಬಲ್ ಗಣಪತಿ, ಹೆಡ್ ಕಾನ್ಸ್ಟೇಬಲ್ ರವಿಕುಮಾರ್, ಹೆಡ್ ಕಾನ್ಸ್ಟೇಬಲ್ ಭರತ್ ಕುಮಾರ್, PSI ಶರಣಬಸಪ್ಪ, ಅಸಿಸ್ಟೆಂಟ್ ಕಮಾಂಡೆಂಟ್ ವಿಶ್ವನಾಥ್ ರೆಡ್ಡಿ, ಸ್ಪೆಷಲ್ RPI ವರದರಾಜ್, ARSI TK ಮೋಹನ್, CPC ಅಲಂಕಾರ್ ರಾಕೇಶ್. ಹೆಡ್ ಕಾನ್ಸ್ಟೇಬಲ್ ಬಸವರಾಜು, AHC ರೇಣುಕಾ, ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಜಬ್ಬಾರ್, PSI ಡಂಬಲ್ ಪ್ರಕಾಶ್ ರೆಡ್ಡಿ, ACP ಅಶ್ವಥ್ ನಾರಾಯಣ, ಇನ್ಸ್ಪೆಕ್ಟರ್ ಹೊನ್ನೂರಪ್ಪ, ASI ವೈರ್ಲೆಸ್ ಯಲ್ಲೋಜಿ ರಾವ್, CPC ಶಿವಕುಮಾರ್. ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಶ್ರೀಮತಿ ನಯನ, ಹೆಡ್ ಕಾನ್ಸ್ಟೇಬಲ್ ರಾಧಾಕೃಷ್ಣ, CHC ಅಪ್ಪು ನಾಗಪ್ಪ ತುಕಾರ್,
PSI ಗುಡ್ಡಪ್ಪ, DSP ಗೋಪಾಲ್ ಜೋಗಿನ್, ಇನ್ಸ್ಪೆಕ್ಟರ್ ಪ್ರವೀಣ್, ARSI ಡೇವಿಡ್, APC ಸಂಪತ್. ಹೆಡ್ ಕಾನ್ಸ್ಟೇಬಲ್ ಶಾಂತಕುಮಾರಿ, ಹೆಡ್ ಕಾನ್ಸ್ಟೇಬಲ್ ವಿಜಯ್, AHC ರಾಮೇಗೌಡ, PSI ಮಾಲಿನಿ, DSP ಪ್ರಮೋದ್ ಡಗ್ಗೆ, ಇನ್ಸ್ಪೆಕ್ಟರ್ ವೈರ್ಲೆಸ್ ಗದಿಗೆಪ್ಪ ಮುದುಕಪ್ಪ, ASI ವೀರಭದ್ರಪ್ಪ, CPC ಪ್ರವೀಣ್ ರಾಯ್. ಹೆಡ್ ಕಾನ್ಸ್ಟೇಬಲ್ ರೂಪಾ ಕ್ಯಾಥ್ರೀನ್, ಹೆಡ್ ಕಾನ್ಸ್ಟೇಬಲ್ ನಾರಾಯಣ ಸ್ವಾಮಿ, AHC ಗಂಗಾಧರ್, PSI ಭಾರತಿ, DSP ಕೃಷ್ಣಮೂರ್ತಿ, ಇನ್ಸ್ಪೆಕ್ಟರ್ ಮಹಾದೇವ್ ಸ್ವಾಮಿ, ARSI ಅಜ್ಜಯ್ಯ, CPC ಮಲ್ಲಪ್ಪ. ಹೆಡ್ ಕಾನ್ಸ್ಟೇಬಲ್ ಸುಧಾ, AHC ರಘು, ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್, ಮಹಿಳಾ PSI ಗೀತಾಂಜಲಿ ಶಿಂಧೆ, DSP ಮಂಜುನಾಥ್ ಗುಂಜಿಕರ್, ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯಕ್, ಹೆಡ್ ಕಾನ್ಸ್ಟೇಬಲ್ ನವಾಜ್ ಖಾನ್, APC ಅಬ್ದುಲ್ ರಬ್ಬಾನಿ. PC GC ನಾಗರತ್ನಮ್ಮ, HC ಸಿದ್ಧಾರ್ಥ್, CHC ಶಂಕರ್, ಸ್ಪೆಷಲ್ RSI ಮಂಜುಳಾ, ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಸಾದ್, PSI ಕುಮಾರ್, AHC ಮುಖ್ತಾರ್ ಅಹಮದ್, PC ಸುರೇಶ್ ಬಾಬು. ಕಾನ್ಸ್ಟೇಬಲ್ ಮಹಾದೇವ್ ಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ ರಾಘವೇಂದ್ರ, ಹೆಡ್ ಕಾನ್ಸ್ಟೇಬಲ್ SN ರಾಘವೇಂದ್ರ, ASI ಗಾಯತ್ರಿ, ಇನ್ಸ್ಪೆಕ್ಟರ್ MM ಮೊಹಮ್ಮದ್, PSI ಲಕ್ಷ್ಮಣ್ ಸಿಂಗ್, ಹೆಡ್ ಕಾನ್ಸ್ಟೇಬಲ್ ಮಹಾದೇವ್ ಸ್ವಾಮಿ, ಕಾನ್ಸ್ಟೇಬಲ್ ವೈರ್ಲೆಸ್ ನವೀನ್ ಕುಮಾರ್.
DSP ನವೀನ್ ಕುಮಾರ್, ಮಹಿಳಾ PC ಸರಸ್ವತಿ, ಕಾನ್ಸ್ಟೇಬಲ್ ವಿಜಯ್ ಕುಮಾರ್ ಗುಮ್ಟಿ, ಹೆಡ್ ಕಾನ್ಸ್ಟೇಬಲ್ ಪ್ರಭಾಕರ್, ಫಾಲೋವರ್ ಅಶೋಕ್ ಕುಮಾರ್ ನಾಯ್ಡು, ಹೆಡ್ ಕಾನ್ಸ್ಟೇಬಲ್ ರಮೇಶ್ ಚೆನ್ನಪ್ಪ ಮುಚ್ಚಂಡಿ, ಕಾನ್ಸ್ಟೇಬಲ್ ವೆಂಕಟೇಶ್ ಲಮಾಣಿ, ಹೆಡ್ ಕಾನ್ಸ್ಟೇಬಲ್ ಶಿವನಂಜಪ್ಪ. PSI ಪ್ರಭುಸ್ವಾಮಿ, ಇನ್ಸ್ಪೆಕ್ಟರ್ ಲೋಕಾಪುರ್, ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್, ಹೆಡ್ ಕಾನ್ಸ್ಟೇಬಲ್ ದಶರಥ್ ರಾಮ್, ಹೆಡ್ ಕಾನ್ಸ್ಟೇಬಲ್ ಸುಜನ್ ಶೆಟ್ಟಿ, ಕಾನ್ಸ್ಟೇಬಲ್ ಅಶೋಕ್ ಚವ್ಹಾಣ್, ಇನ್ಸ್ಪೆಕ್ಟರ್ M ರಾಘವೇಂದ್ರ, ಇನ್ಸ್ಪೆಕ್ಟರ್ ಹನುಮಂತ ಭಜಂತ್ರಿ. ಇನ್ಸ್ಪೆಕ್ಟರ್ ಲಿಂಗರಾಜು, DSP ಮಲ್ಲಿಕಾರ್ಜುನ್, ಹೆಡ್ ಕಾನ್ಸ್ಟೇಬಲ್ ರವಿಕುಮಾರ್, CPI ಧ್ರುವರಾಜ್ ಪಾಟೀಲ್, ASI ರುದ್ರೇಶ್, DYSP ಮನೋಜ್ ಕುಮಾರ್ ನಾಯಕ್, DYSP ರವಿ ನಾಯಕ್, ASI ಸಿದ್ಧಾರೂಢ್. ಇನ್ನು ಕಡೆಯ ತಂಡ CPI ಗುರುಪ್ರಸಾದ್, ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ, ಇನ್ಸ್ಪೆಕ್ಟರ್ M ಶಿವಕುಮಾರ್, CPI KM ವಸಂತ್. ಇಲ್ಲಿಗೆ ಪದಕ ಪ್ರದಾನ ಮುಕ್ತಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳು ಮೈದಾನದಿಂದ ಹೊರನಡೆಯಲಿವೆ. ಮತ್ತೊಮ್ಮೆ ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು.
ಧ್ವಜ ಸಂಕುಲ, ರಾಷ್ಟ್ರಧ್ವಜ, ಪೊಲೀಸ್ ಧ್ವಜ, ಕರ್ನಾಟಕ ರಾಜ್ಯ ಪೊಲೀಸ್ KSRPಯ ಪೈಪ್ ಬ್ಯಾಂಡ್ನ ನೇತೃತ್ವದಲ್ಲಿ ಕೌನ್ ಕೌನ್ ಸುಂದರಿ ಹಮಾರ ಹಿಂದೂಸ್ತಾನ್ ಎಂಬ ವಿಶೇಷ ಗೀತೆಗಳ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜ ಮತ್ತೆ ನಮ್ಮೆಲ್ಲರ ಮುಂದೆಯಿಂದ ಇದೀಗ ನಿರ್ಗಮಿಸ್ತಾ ಇದೆ. ಹಾಗೆಯೇ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ. ದಯಮಾಡಿ ಕುಳಿತುಕೊಳ್ಳಿ. ಮತ್ತೊಮ್ಮೆ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ಈಗ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಸನ್ಮಾನ್ಯ ಗೃಹ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುವಂಥ ಈ ಸಂದರ್ಭದಲ್ಲಿ ಪ್ರಥಮದಲ್ಲಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನು ಕೋರುತ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ, DG IGP ಆದಂಥ ಪ್ರವೀಣ್ ಸೂದ್ ಅವರೇ, ACS ಹೋಮಾದಂಥ ರಜನೀಶ್ ಗೋಯಲ್ ಅವರೇ ಹಾಗೂ ADGP ಆದಂಥ ಅಲೋಕ್ ಕುಮಾರ್ ಅವರೇ, ನೆರೆದಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ಎಲ್ಲ ನನ್ನ ಪೊಲೀಸ್ ಅಧಿಕಾರಿ ಬಂಧುಗಳೇ ಹಾಗೂ ಅವರ ಕುಟುಂಬದ ಎಲ್ಲ ಸದಸ್ಯರೇ ಹಾಗೂ ನಿವೃತ್ತಿ ಹೊಂದಿರುವಂಥ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ, ಬಂಧು ಭಗಿನಿಯರೇ, ಪರೇಡ್ನಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಪೊಲೀಸ್ ಸಿಬ್ಬಂದಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರು, ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ದಿನಾಚರಣೆಯನ್ನು, ಧ್ವಜ ದಿನಾಚರಣೆಯನ್ನು ನಾವು ಮಾಡ್ತೇವೆ. ಇದು ಪೊಲೀಸ್ ಕಾಯ್ದೆಯ ಒಂದು ಸ್ಥಾಪನೆ ಆಗಿರುವಂಥ ಅಂಗವಾಗಿ ಇದು ಪ್ರಾರಂಭ 1965ರಲ್ಲಿ ಆಗಿದೆ. ಕಳೆದ 3 ವರ್ಷದಿಂದ ಬೇರೆ ಬೇರೆ ಕಾರಣಕ್ಕಾಗಿ, ಕೋವಿಡ್ ಕಾರಣಕ್ಕಾಗಿ ಇದನ್ನು ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈ ಬಾರಿ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಪೊಲೀಸರಿಗೆ ಸ್ಥೈರ್ಯ, ಧೈರ್ಯ ಹೇಳುವಂಥ, ಅವರ ಸೇವೆಗಳನ್ನು ಗುರುತಿಸುವಂಥ ಮತ್ತು ಪೊಲೀಸ್ ಧ್ವಜದ ಬಗ್ಗೆ ಇಡೀ ನಾಡಿದಂಥ ಪ್ರಚಾರವನ್ನು ಕೊಂಡೊಯ್ಯುವಂಥ ಈ ದಿನ ಆಗಲೇಬೇಕು ಅಂತ ನಾವೆಲ್ಲ ಹೇಳಿದಾಗ ಅವರು ದಯಮಾಡಿ ಒಪ್ಪಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕ ಪೊಲೀಸ್ ತಂದೆ ಆದಂಥ ಐತಿಹಾಸಿಕವಾದಂಥ ಪರಂಪರೆ, ಹಿರಿಮೆ, ಗಿರಿಮೆಯನ್ನು ಪಡ್ಕೊಂಡಿದೆ. ಇಡೀ ರಾಷ್ಟ್ರದಲ್ಲಿಯೇ ಅತ್ಯಂತ ಒಂದು ದಕ್ಷತೆಯ ಒಂದು ಪೊಲೀಸ್ ಪಡೆ ಕರ್ನಾಟಕ ಪೊಲೀಸ್ ಪಡೆ.
ಯಾವುದೇ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಿಗೆ ಪೊಲೀಸ್ ನಿಯೋಜನೆ ಆಗಬೇಕಾದ್ರೆ ಎಲ್ಲ ರಾಜ್ಯಗಳು ಕೇಳುವುದು ಕರ್ನಾಟಕ ಪೊಲೀಸನ್ನು. ಯಾಕಂದರೆ ಅವರ ದಕ್ಷತೆಯ ಜೊತೆಗೆ ಅವರ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಇದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿದಿಂದ ಪೊಲೀಸ್ ಇಲಾಖೆಯಲ್ಲಿ ಅಮೂಲ್ಯಗ್ರಹವಾಗಿರುವಂಥ ಬದಲಾವಣೆ ತರಲು ಅವರು ಎಲ್ಲ ರೀತಿಯ ಸಹಕಾರವನ್ನು, ಮಾರ್ಗದರ್ಶನವನ್ನು, ನಾಯಕತ್ವವನ್ನು ಕೊಟ್ಟಿದ್ದಾರೆ. ನಾವು ಅಧಿಕಾರ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹಲವಾರು ನೆದೆಗುದಿ ಬಿದ್ದಂಥ ಸಮಸ್ಯೆಗಳು, ಒಂದು ಕಡೆ ಪೊಲೀಸರ ವೇಕೆನ್ಸಿ ಅತಿ ಹೆಚ್ಚಿರುವಂಥದ್ದು, ರಿಕ್ರೂಟ್ಮೆಂಟ್ ಆಗದೇ ಇರುವಂಥದ್ದು, ಇನ್ನೊಂದು ಕಡೆ ಹಲವಾರು ಆಡಳಿತಾತ್ಮಕ ನಿರ್ಣಯಗಳನ್ನು ತೆಗೆದುಕೊಳ್ಳದಿರುವಂಥದ್ದು, ಪ್ರಮೋಷನ್ ಆಗಿರ್ಬೋದು, ಇತರ ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟಲ್ಲಿ ವಿಚಾರಗಳಿರ್ಬೋದು, ಮಾಡರ್ನೈಜೇಷನ್ ಇರ್ಬೋದು, ಟ್ರೈನಿಂಗಲ್ಲಿ ಬದಲಾವಣೆ ತರುವಂಥದ್ದಿರ್ಬೋದು. ಎಲ್ಲ ವಿಷಯದಲ್ಲಿ ಮುಖ್ಯಮಂತ್ರಿಗಳು ನಮಗೆ ನೆದೆಗುದಿ ಬಿದ್ದಂಥ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಗೃಹ 2020 ಮುಗಿಸುವಂಥ ಒಂದು ಸವಾಲಾಗಿತ್ತು. ಅದನ್ನು ಮುಖ್ಯಮಂತ್ರಿಗಳ ಸಹಾಯ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸುಮಾರು 12,000 ಮನೆಗಳನ್ನು ಕಳೆದ 5 ವರ್ಷದಲ್ಲಿ ದಾಖಲೆ ಪ್ರಮಾಣದಲ್ಲಿ, ಇಡೀ ರಾಷ್ಟ್ರದಲ್ಲಿಯೇ ದಾಖಲೆ ಪ್ರಮಾಣದಲ್ಲಿ ಇವತ್ತು ಪೊಲೀಸ್ ಗೃಹ 2020 ನಿರ್ಮಾಣ ಮಾಡಿದೆ. 49-50% ಪೊಲೀಸರಿಗೆ ಗೃಹ ನಿವೇಶನವನ್ನು ಕೊಡುವಂಥ. ಆದರೆ ನಮ್ಮ ಗುರಿ ಅಲ್ಲಿಗೆ ಸಮಾಧಾನ ಆಗಲಿಲ್ಲ. ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಬಳಿಗೆ ಗೃಹ 2025 ನಾವು ಒಯ್ದಾಗ ಅದಕ್ಕೆ ಸನ್ಮತಿ ಕೊಡುವಂತಹ ಸಂದರ್ಭದಲ್ಲಿ ಕೋವಿಡ್ ಪ್ರಾರಂಭ ಆಯಿತು. ಆದಾಗ್ಯೂ ಕೂಡ ಈ ಕಾರ್ಯಕ್ರಮ ನಿಲ್ಲಬಾರ್ದು ಅಂಥೇಳಿ ಪೊಲೀಸ್ ಗೃಹ 2025 ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿ ಈ ಬಾರಿ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಫೇಸನ್ನು ಇದೇ ವರ್ಷ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಲಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಂದೋಬಸ್ತ್ ಹೆಚ್ಚಾಗ್ತಾ ಇದೆ. ಮುಖ್ಯಮಂತ್ರಿಗಳಲ್ಲಿ ನಾವು ಅಹವಾಲನ್ನು ತೆಗೆದುಕೊಂಡು ಹೋಗಿದ್ವಿ. ಅವ್ರು ಕೂಡಲೇ ಬಂದೋಬಸ್ತ್ ಚಾರ್ಜನ್ನು ₹100 ಇದ್ದಿದ್ದನ್ನು ಒಂದು ದಿವಸಕ್ಕೆ ₹200 ಡಬಲ್ ಮಾಡಿ, ಹೆಚ್ಚಿಗೆ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಪೊಲೀಸ್ ಮಾಡರ್ನೈಜೇಷನ್ಗೆ, ನಮ್ಮ FSL ಲ್ಯಾಬ್ಗೆ ಮತ್ತು ಹೊಸ ಪೊಲೀಸ್ ಸ್ಟೇಷನ್ಗಳಿಗೆ, ಹೊಸ ವಾಹನಗಳಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಗೃಹ ಇಲಾಖೆಯ ಜೈಲ್, ಫೈರ್ ಎಲ್ಲ ಇಲಾಖೆಗೆ ಇವತ್ತು ಬೆಂಬಲವನ್ನು ಕೊಟ್ಟಿರುವಂಥದ್ದು ನಮ್ಮ ಪುಣ್ಯ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಕೇವಲ ಈಗಿರುವಂಥ ಪೊಲೀಸ್ ಸಿಬ್ಬಂದಿ ಅಲ್ಲ, ನಾವು ಪೊಲೀಸ್ ಇಲಾಖೆಯಲ್ಲಿ ನಿಷ್ಠೆಯಿಂದ ಸೇವೆ ಮಾಡಿದಂಥ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡುವಂಥದ್ದು. ಬಹಳ ವರ್ಷಗಳಿಂದ ರಿಟೈರ್ಡ್ ಆಫೀಸರ್ಸ್ಗೆ ಆರೋಗ್ಯ ಭಾಗ್ಯ ಯೋಜನೆ ಜಾರಿ ಆದರೂ ಕೂಡ ಪ್ರಯೋಜನ ಆಗ್ತಾ ಇರಲಿಲ್ಲ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಬಳಿಗೆ ತೆಗೆದುಕೊಂಡು ಹೋದಾಗ ಕೂಡಲೇ ಈ ವರ್ಷ ₹7 ಕೋಟಿ ರಿಲೀಸ್ ಮಾಡಿ ಒಟ್ಟು ₹20 ಕೋಟಿ ಅವರ ಒಂದು ನಿಧಿಗೆ ಕೊಟ್ಟು ಆರೋಗ್ಯ ಭಾಗ್ಯ ಯೋಜನೆಗೆ ರಿಟೈರ್ಡ್ ಆಫೀಸರ್ ಕೂಡ ಆ ಆರೋಗ್ಯ ಭಾಗ್ಯವನ್ನು ಉಪಯೋಗ ಮಾಡೋ ಸಲುವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇದಕ್ಕೆ ವಿಶೇಷವಾದಂಥ ಧನ್ಯವಾದಗಳನ್ನು ಎಲ್ಲ ರಿಟೈರ್ಡ್ ಆಫೀಸರ್ ಪರವಾಗಿ ನಾನು ಮಾಡಲು ಇಚ್ಛೆಪಡ್ತೇನೆ. ಇದಲ್ಲದೆ ಪೊಲೀಸರು ಇಲಾಖೆ ಹಲವಾರು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಆ ಎಲ್ಲ ಸವಾಲುಗಳಿಗೆ ಇವತ್ತು ಬೆನ್ನ ಹಿಂದೆ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರ ಸೇವೆಯನ್ನು ಗುರುತಿಸಿರುವಂಥದ್ದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು. ಹಲವಾರು ಪ್ರಕರಣಗಳು ಬಂದಾಗ
ಹಲವಾರು ಸನ್ನಿವೇಶಗಳನ್ನು ಬಂದಾಗ ದಕ್ಷತೆಯಿಂದ ಎದುರಿಸಿರುವಂಥ ಯಾವುದಾದ್ರೂ ದಿನಗಳಿದ್ದರೆ ಅದು ಕಳೆದ 2 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆಧುನಿಕ ತಂತ್ರಜ್ಞಾನ ಆಧುನಿಕ ಸವಾಲುಗಳನ್ನು ತರ್ತದೆ. ಸೈಬರ್ ಕ್ರೈಮಲ್ಲಿ ಇವತ್ತು ಸೆನ್ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿ ನಾವು ಎಲ್ಲ ಕಡೆ ಸೈಬರ್ ಕ್ರೈಮ್ ನಿಯಂತ್ರಣಕ್ಕೆ ಇವತ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಬ್ಯಾಂಕ್ಗಳಲ್ಲಿ ಫ್ರಾಡ್ ಆಗೋದನ್ನು ಕೂಡ ನಿಲ್ಲಿಸೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು RBI ಜೊತೆಗೆ ಮಾತನಾಡಿ ಇಡೀ ದೇಶದಲ್ಲೇ ಪ್ರಥಮ ರಾಜ್ಯ ಬ್ಯಾಂಕ್ ಫ್ರಾಡಲ್ಲಿ ಕೂಡಲೇ ಯಾರ್ಯಾರು ವಿಕ್ಟಿಮ್ಗಳಿರ್ತಾರೆ ಅವರ ಸಹಾಯಕ್ಕೆ ನಿಲ್ಲುವಂಥ ಹೊಸ ವಿಧಾನವನ್ನು ತಂದಿರುವಂಥದ್ದು ಇವತ್ತು ನಮ್ಮ ರಾಜ್ಯ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. FSL ಲ್ಯಾಬು ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಕೇವಲ ಬೆಂಗಳೂರು ಮತ್ತು 2-3 ರೀಜನಲ್ ಸೆಂಟರ್ ಇರೋದನ್ನು ಎಲ್ಲ ರೀಜನಲ್ ಸೆಂಟರ್ಗಳಿಗೆ ಮತ್ತು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳ್ಳಾರಿಗೆ ಈ ವರ್ಷ ಅನುದಾನವನ್ನು ಕೊಟ್ಟು ಈ FSL ಲ್ಯಾಬಲ್ಲಿ ತಡ ಆಗುವಂಥ ಎಲ್ಲ ಒಂದು ಅಡಚಣೆಗಳಿಗೆ ದೂರ ಮಾಡಿ FSL ಲ್ಯಾಬ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ. ನಮ್ಮ ಆಶೆ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ FSL ಲ್ಯಾಬನ್ನು ಸ್ಥಾಪನೆಯನ್ನು ನಾವು ಮಾಡಬೇಕು. ಮುಖ್ಯಮಂತ್ರಿಗಳು ಇವತ್ತು ಆಧುನಿಕವಾದಂಥ FSL ಲ್ಯಾಬನ್ನು ಅವರ ಹಸ್ತದಿಂದ ಕೂಡ ಉದ್ಘಾಟನೆ ಮಾಡಿದ್ದನ್ನು ನಾನು ಸ್ಮರಣೆ ಮಾಡ್ತೇನೆ. ವಾರ್ ಆನ್ ಡ್ರಗ್ಗನ್ನು ಡಿಕ್ಲೇರ್ ಮಾಡಿದ್ದೇವೆ. ಇದಕ್ಕೆ ಭಾಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ಇವತ್ತು ಸಾರ್ವಜನಿಕರಿಂದ ಅಪೇಕ್ಷೆ ಮಾಡ್ತೇವೆ. ನಾವು ಅತಿ ಹೆಚ್ಚು ಕೇಸುಗಳನ್ನು ಕಳೆದ 5 ವರ್ಷದಲ್ಲಿ ಆಗದಿರುವುದನ್ನು ಕೇವಲ 10 ತಿಂಗಳಲ್ಲಿ ಅತಿ ಹೆಚ್ಚು ಕೇಸುಗಳ ಜೊತೆಗೆ ಅತಿ ಹೆಚ್ಚು ಡ್ರಗ್ಗಳನ್ನು ಸೀಸ್ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಕರ್ನಾಟಕದ ಪೊಲೀಸರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಡ್ರಗ್ಸ್ ಸಪ್ಲೈಯರ್ನ ಸೆದೆಬಡಿದು ಅವರಲ್ಲಿರುವಂಥ ಪದಾರ್ಥಗಳನ್ನು ವಶಪಡಿಸಿಕೊಂಡು ಇವತ್ತು ನಿಯಂತ್ರಣ ಮಾಡಲು ಅದರ ಮೇಲೆ ಹಿಡಿತವನ್ನು ಸಾಧಿಸಲು ಪ್ರಯತ್ನ ಆಗಿದೆ. ಆದರೆ ಇಷ್ಟಕ್ಕೆ ನಮಗೆ ಸಮಾಧಾನ ಇಲ್ಲ. ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಅದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ತಜ್ಞರು ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ವರ್ಷ ಬಜೆಟ್ನಲ್ಲಿ ಅನುದಾನವನ್ನು ಇಟ್ಟು ಇದರ ಜಾಗೃತಿ ಮತ್ತು ಪ್ರಚಾರಕ್ಕಾಗಿ ನಮಗೆ ಅವಕಾಶವನ್ನು ಅದರಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದಲ್ಲದೆ ಹೆಣ್ಣು ಮಕ್ಕಳ ರಕ್ಷಣೆಗೆ ವಿಶೇಷವಾದಂಥ ಟ್ರೈನಿಂಗನ್ನು ನಮ್ಮ ಕಾಲೇಜಿನ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಈ ವರ್ಷ ಕಾಲೇಜುಗಳ ಪ್ರಾರಂಭ ಆದರೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಲೇಜಿನಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಸೆಲ್ಫ್ ಡಿಫೆನ್ಸನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ KSRP ಭಾಳ ಉತ್ತಮವಾದಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡೋಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ನಮ್ಮ ಕರ್ನಾಟಕ ಪೊಲೀಸರಿಗೆ ಅವರ ಒಂದು ಸಂಪೂರ್ಣವಾದಂಥ ಅವರ ನಡವಳಿಕೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಸ್ಥೈರ್ಯ, ಧೈರ್ಯ. ಅದನ್ನು ತಾವು ಸದಾಕಾಲ ಮಾಡಿ ತೋರಿಸಿದ್ದೀರಿ. ಅದನ್ನು ಪ್ರಸಂಗ ಬಂದಾಗ ನಾವು ಯಾರಿಗೂ ಕೂಡ ಕಡಿಮೆ ಇಲ್ಲ, ಎಂಥ ಒಂದು ಸವಾಲಿದ್ದರೂ ಕೂಡ ಅದನ್ನು ಮೆಟ್ಟಿ ನಿಲ್ತೇವೆ ಅನ್ನುವಂಥ ಒಂದು ಶಕ್ತಿಯನ್ನು ತಾವು ಪ್ರದರ್ಶನ ಮಾಡಿದ್ದೀರಿ. ಇನ್ನೊಂದು ಚಾಣಾಕ್ಷತನ, ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ನೀವು ಬುದ್ಧಿವಂತಿಕೆಯಿಂದ ಮೆರೆದಿದ್ದೀರಿ, ಚಾಣಾಕ್ಷತೆಯಿಂದ ಮೆರೆದಿದ್ದೀರಿ. ಹಲವಾರು ಸಂಕೀರ್ಣವಾಗಿರುವಂಥ ಕೇಸುಗಳನ್ನು ತಾವು ಬಗೆಹರಿಸಿದ್ದೀರಿ. ಇನ್ನೊಂದು ತಾಳ್ಮೆ, ಸಂಯಮ. ನಾವು ಹಲವಾರು ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಎಲ್ಲ ಕಡೆಯಿಂದನೂ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ನಾವು ಯಾವ ಗಟ್ಟಿ ನಿಲುವಿನಿಂದ ಕ್ರಮಬದ್ಧವಾಗಿ ನ್ಯಾಯಸಮ್ಮತವಾಗಿ ಏನು ಹೆಜ್ಜೆ ನೀಡ್ತಾ ಇದ್ದೇವೆ, ಅದಕ್ಕೆ ಅಡಚಣೆ ಉಂಟು ಮಾಡುವಂಥ, ದಾರಿ ತಪ್ಪಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಭಾಳ ದೊಡ್ಡ ದುರ್ದೈವ. ಆದರೆ ನಾನು ಹೇಳ್ತೇನೆ, ನಮ್ಮ ಪೊಲೀಸರು ಅವ್ರಿಗೆ ಆಗಿರುವಂಥ ಟ್ರೈನಿಂಗು ಇವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ನಮ್ಮ ತಾಳ್ಮೆಯನ್ನು ಇಟ್ಕೊಂಡು ವಿಷಕಂಠವಾಗಿ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ನಾವು ಸಹಿಸಿ
ಆ ಎಲ್ಲ ಕಾರ್ಯಗಳನ್ನು ಪೂರ್ತಿ ಮಾಡಿ ನ್ಯಾಯಸಮ್ಮತವಾಗಿ ನ್ಯಾಯವನ್ನು ಒದಗಿಸಿದಾಗ ಅವೆಲ್ಲದಕ್ಕೂ ಉತ್ತರ ನಮ್ಮ ಇಲಾಖೆ ಕೊಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ರೀತಿ ಎಲ್ಲ ಸಂದರ್ಭದಲ್ಲೂ ಕೂಡ ಯಶಸ್ವಿಯಾಗಿ ಮೆರೆಯುವಂಥ ನಮ್ಮ ಇಲಾಖೆಯಲ್ಲಿ ಹಲವಾರು ಜನ ಇವತ್ತು ಅಸಾಧಾರಣವಾದಂಥ ಕಾರ್ಯವನ್ನು ಮಾಡಿ ಇವತ್ತು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮುಖ್ಯಮಂತ್ರಿಗಳು ಅವರಿಗೆ ಪದಕವನ್ನು ಕೊಟ್ಟು ಅವ್ರಿಗೆ ಗೌರವಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸಿ ಭಾಗವಹಿಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳಿ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಇವತ್ತಿನ ಪೊಲೀಸ್ ಧ್ವಜದ ಸಂದರ್ಭದಲ್ಲಿ ನಾವು ಇಟ್ಟ ಹೆಜ್ಜೆಯನ್ನು ಮುಂದೆ ಇಟ್ಟಂಥ ಹೆಜ್ಜೆಯನ್ನು ಹಿಂತೆಗೆಯದೆ ದಿಟ್ಟತನದಿಂದ ಸತ್ಯದ ಮಾರ್ಗದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಜನರ ಕಾನೂನು ಸುವ್ಯವಸ್ಥೆ ಅಪರಾಧ ನಿಯಂತ್ರಣವನ್ನು ನಾವು ಮಾಡ್ತೀವಿ ಅನ್ನುವಂಥ ಸಂಕಲ್ಪದೊಂದಿಗೆ ಈ ರಾಷ್ಟ್ರ ಕಾಯುವಂಥ ನಾಡ ಕಾಯುವಂಥ ಕೆಲಸಕ್ಕೆ ಅಣಿಯಾಗೋಣ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲಾಖೆಯ ಬಗ್ಗೆ ಮೆಚ್ಚುಗೆ ಹಾಗೂ ಶುಭಾಶಯಗಳನ್ನು ಕೋರಿದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಸನ್ಮಾನ್ಯ ಗೃಹ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ಧನ್ಯವಾದಗಳು. ಸನ್ಮಾನ್ಯರೇ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೊಲೀಸ್ ಧ್ವಜ ದಿನಾಚರಣೆ 2021 ಹಾಗೂ ಮುಖ್ಯಮಂತ್ರಿಗಳ ಪೊಲೀಸ್ ಪದಕ ಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈಗ ತಾನೇ ಮಾತನಾಡಿದಂಥ ಗೃಹ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಓಡಾಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಜನೀಶ್ ಗೋಯಲ್ ಅವರೇ, ರಾಜ್ಯದ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಂಥ ಪ್ರವೀಣ್ ಸೂದ್ ಅವರೇ, ಹಿರಿಯ ಪೊಲೀಸ್ ಅಧಿಕಾರಿ ಮಾನ್ಯ ಅರುಣ್ ಕುಮಾರ್ ಅವರೇ, ಎಲ್ಲ ಹಿರಿಯ ಮತ್ತು ಕಿರಿಯ ಉಪಸ್ಥಿತ ಪೊಲೀಸ್ ಅಧಿಕಾರಿಗಳ ಕುಟುಂಬದ ಎಲ್ಲ ಉಪಸ್ಥಿತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇಂದು ನಾನು ಪೊಲೀಸ್ ಧ್ವಜ ದಿನಾಚರಣೆಯಲ್ಲಿ ನಿಮ್ಮೆಲ್ಲರೊಡನೆ ಇರುವಂಥದ್ದು ನನಗೆ ಅತೀವ ಸಂತೋಷವನ್ನು ತಂದಿದೆ. ಕಣ್ಮನ ಸೆಳೆಯುವಂಥ ಶಿಸ್ತಿನ ಹಾಗೂ ಆಕರ್ಷಕವಾದ ಕವಾಯತ್ ವೀಕ್ಷಣೆ ಅತ್ಯಂತ ಹೆಮ್ಮೆ ತಂದಿದೆ. ಪೊಲೀಸರು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು, ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಹಾಗೂ ಅಪರಾಧಿಗಳನ್ನು ಪತ್ತೆ ಮಾಡುವ ಕೆಲಸದಲ್ಲಿ ಹಬ್ಬ ಹರಿದಿನಗಳಿಲ್ಲದೆ ದಣಿವಿಲ್ಲದೆ ಶ್ರಮಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು, ಅಪರಾಧ ತಡೆ, ಅಪರಾಧಿಗಳ ಪತ್ತೆಗಾಗಿ ಸದಾ ದುಡಿಯುವ ನಿಮ್ಮ ಶ್ರಮಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದ ಪೊಲೀಸ್ ಇಲಾಖೆ ದೇಶದಲ್ಲೇ ಅತ್ಯುತ್ತಮ ಪೊಲೀಸ್ ವ್ಯವಸ್ಥೆಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ. ರಾಜ್ಯದಲ್ಲಿ ಕಳೆದ 1.5 ವರ್ಷಗಳಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲಾಗಿದೆ. ಕೆಲವೇ ಬೆರಳೆಣಿಕೆ ಅಹಿತಕರ ಘಟನೆಗಳು ಸಂಭವಿಸಿದರೂ ಅವುಗಳನ್ನು ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಹತೋಟಿಗೆ ತಂದಿದ್ದಾರೆ. ಸಮಾಜಘಾತಕ ಶಕ್ತಿಗಳಿಗೆ ನಮ್ಮ ಪೊಲೀಸರು ಯಾವಾಗಲೂ ಸಿಂಹಸ್ವಪ್ನರಾಗಿರಬೇಕು ಎಂಬ ಆಶಯ ನನ್ನದು. ಅದರಂತೆ ಪೊಲೀಸರ ನೈತಿಕ ಸ್ಥೈರ್ಯ ಹೆಚ್ಚಿಸಲು, ಅವರ ಕ್ಷೇಮಾಭಿವೃದ್ಧಿಗೂ ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಆಧುನೀಕರಣ ಹಾಗೂ ಪೊಲೀಸರ ಕ್ಷೇಮಾಭಿವೃದ್ಧಿಗೆ ನಮ್ಮ ಸರ್ಕಾರ ಆದ್ಯತೆ ನೀಡಿದೆ. ಪೊಲೀಸರ ಗೃಹ 2025 ಯೋಜನೆಗೆ ಕೇಂದ್ರ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರು ಚಾಲನೆ ನೀಡಿದ್ದು, ಈ ಯೋಜನೆಯಡಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಸುಸಜ್ಜಿತ 10,034 ವಸತಿ ಗೃಹಗಳನ್ನು 2,000 ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಿಸಲಾಗುವುದು.
2021-22ನೇ ಆಯವ್ಯಯದಲ್ಲಿ ಘೋಷಿಸಿದಂತೆ ಸ್ವಂತ ಕಟ್ಟಡಗಳಲ್ಲಿ ಇಲ್ಲದಿರುವಂಥ 100 ಪೊಲೀಸ್ ಠಾಣೆಗಳಿಗೆ ಮುಂದಿನ 5 ವರ್ಷಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ 200 ಕೋಟಿ ಒದಗಿಸಲಾಗುವುದು. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಆರೋಗ್ಯ ವೃದ್ಧಿಗಾಗಿ ಜಾರಿಗೆ ತಂದಿರುವ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರುವ ಒಟ್ಟು ವೆಚ್ಚ 110 ಕೋಟಿಗಳ ಮೊತ್ತವನ್ನು ಪ್ರಸಕ್ತ ಸಾಲಿನ ನಮ್ಮ ಸರ್ಕಾರ ಒದಗಿಸಿದೆ. ಅಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳು ಆರೋಗ್ಯ ವೃದ್ಧಿಗಾಗಿ 20 ಕೋಟಿಗಳ ಅನುದಾನವನ್ನು ಒದಗಿಸಲಾಗಿದೆ ಹಾಗೂ ಈ ಮೊತ್ತದಲ್ಲಿ 7.5 ಕೋಟಿ ಮೊತ್ತವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ KSRP ಮೀಸಲು ಪಡೆಯ ಮೂಲ ಸೌಕರ್ಯವನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕೊಡಗು ಮತ್ತು ಹಾವೇರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾ ಪೊಲೀಸ್ ಕಚೇರಿ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಲಾಗುವುದು. ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಯೊಂದಿಗೆ ಕರಾವಳಿ ಪ್ರದೇಶವನ್ನು ಬಲಪಡಿಸಲು ಕ್ರಮ ವಹಿಸಲಾಗಿದೆ. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ನಿರ್ಭಯ ಯೋಜನೆಯನ್ನು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ 667 ಕೋಟಿಗಳ ವೆಚ್ಚದಲ್ಲಿ ಜಾರಿಗೆ ತರಲಾಗಿದೆ. ಅಪ್ರತಿಮ ಸೇವೆ, ಗಣನೀಯ ಕಾರ್ಯ, ಶೌರ್ಯ, ನಿಸ್ವಾರ್ಥ ಸೇವೆ, ಕರ್ತವ್ಯ ನಿಷ್ಠೆ, ಕಾರ್ಯಕೌಶಲ್ಯ, ಉಗ್ರಗಾಮಿ ಚಟುವಟಿಕೆಗಳ ನಿಗ್ರಹ, ಜಟಿಲ ಪ್ರಕರಣಗಳ ತನಿಖೆ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ, ನಕ್ಸಲ್ ಚಟುವಟಿಕೆಗಳನ್ನು ನಿಗ್ರಹಿಸುವಲ್ಲಿ, ಗುಪ್ತವಾರ್ತೆಯನ್ನು ಸಂಗ್ರಹಿಸುವಲ್ಲಿ, ರಸ್ತೆ ಸಂಚಾರ ಸುರಕ್ಷತೆ ನಿರ್ವಹಿಸುವ ನಿಟ್ಟಿನಲ್ಲಿ ವೃತ್ತಿ ನಿಪುಣತೆಯನ್ನು ಪ್ರದರ್ಶಿಸಿರುವ ಅಸಾಧಾರಣ ಸಾಮರ್ಥ್ಯಗಳನ್ನು ಗುರುತಿಸಿ ಅವರಿಗೆ ಉತ್ತೇಜನ ನೀಡುವ ಸಲುವಾಗಿ ಪ್ರತಿ ವರ್ಷ ಮುಖ್ಯಮಂತ್ರಿಗಳ ಪದಕಗಳನ್ನು ಪ್ರದಾನ ಮಾಡಿ ಗೌರವಿಸಲಾಗ್ತಾ ಇದೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರು ಸಾಕಷ್ಟು ವಿಷಯಗಳನ್ನ ಮಾತನಾಡಿದರೆ, ಹೆಚ್ಚು ಮಾತನಾಡುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳ ಪೊಲೀಸ್ ಪದಕ ಪುರಸ್ಕೃತ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಅಭಿನಂದನೆಯನ್ನು ತಿಳಿಸ ಬಯಸುತ್ತೇನೆ. ನಿಮ್ಮ ಸೇವೆ ಇತರರಿಗೂ ಮಾದರಿಯಾಗಲಿ ಎಂದು ಹಾರೈಸುತ್ತೇನೆ. ರಾಜ್ಯದ ಪೊಲೀಸ್ ವ್ಯವಸ್ಥೆ ಬದಲಾಗುತ್ತಿರುವ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ, ಅಪರಾಧಗಳ ಸ್ವರೂಪಗಳಿಗೆ ತಕ್ಕಂತೆ ತನ್ನ ಕಾರ್ಯಶೈಲಿಯನ್ನು ರೂಪಿಸಿಕೊಂಡು ಸಮಾಜದ ಹಿತರಕ್ಷಣೆ ಸದಾ ಸಿದ್ಧವಾಗಿರಬೇಕು ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಇಲಾಖೆಯ ಅಭಿವೃದ್ಧಿ ಕಾರ್ಯಗಳು, ಪದಕ ಪುರಸ್ಕಾರಗಳೊಂದಿಗೆ ಹಿತನುಡಿಗಳೊಂದಿಗೆ ಮುಖ್ಯ ಅತಿಥಿಗಳ ಭಾಷಣವನ್ನು ನೆರವೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಪರೇಡ್ ಕಮಾಂಡ್. ಪರೇಡ್ ಕಮಾಂಡರ್ ಶ್ರೀ ಅಡ್ಡೂರು ಶ್ರೀನಿವಾಸುಲು ಮತ್ತೊಮ್ಮೆ ಈಗ ಮುಖ್ಯ ಅತಿಥಿಗಳಲ್ಲಿ ಕವಾಯತನ್ನು ಹೊರನಡೆಸಲು ಅನುಮತಿ ಕೋರಲಿದ್ದಾರೆ. Parade is over, sir. I seek your permission to march of the parade, sir. ಮತ್ತೊಮ್ಮೆ ಆಕರ್ಷಕ ಪಥ ಸಂಚಲನ. ಎಲ್ಲ ತುಕಡಿಗಳು ವೇದಿಕೆಯ ಮುಂಭಾಗದಿಂದ ಹಾಯ್ದು ಹೋಗುವಾಗ ಮುಖ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಮುನ್ನಡೆಯುವ ದೃಶ್ಯ ನಾವು ಕಾಣಲಿದ್ದೇವೆ. Officers, return sword. Shoulder!
ಸನ್ಮಾನ್ಯರೇ, ಇದೀಗ ಪೊಲೀಸ್ ಧ್ವಜ ದಿನಾಚರಣೆಯ ಅಂತಿಮ ಆಕರ್ಷಕ ಪಥಸಂಚಲನ ಪ್ರಾರಂಭವಾಗಿದೆ. ಗಂಗೋತ್ರಿ ಎಂಬ ಸುಶ್ರಾವ್ಯವಾದ ವಾದ್ಯ ಸಂಗೀತದಲ್ಲಿ ಮೂಡಿ ಬರುತ್ತಿರುವ ಶೀಘ್ರಗತಿ ನಡಿಗೆ ಇದೀಗ ಪೊಲೀಸ್ ಇಲಾಖೆ ರಾಜ್ಯದ ಯಾವುದೇ ಭಾಗದಲ್ಲಿ ಗತಿಸಬಹುದಾದ ದೊಂಬಿ, ಗಲಭೆ, ಗುಂಪು ಘರ್ಷಣೆ, ವಿದ್ಯಾರ್ಥಿ ಕಾರ್ಮಿಕ ಹಾಗೂ ರೈತರುಗಳ ಮುಷ್ಕರ, ಚುನಾವಣಾ ಕರ್ತವ್ಯ, ಮತೀಯ ಸಂಘರ್ಷಗಳು ಸೇರಿದಂತೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ ಸನ್ನಿವೇಶಗಳಲ್ಲಿ ಮುಂಚೂಣಿಯಲ್ಲಿದ್ದು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲು ಹಗಲು ರಾತ್ರಿ ಎನ್ನದೆ, ಮಳೆ ಬಿಸಿಲೆನ್ನದೆ, ಚಳಿ ಗಾಳಿ ತಡೆದು ಹಬ್ಬ ಹರಿದಿನಗಳಲ್ಲೂ ಕರ್ತವ್ಯ ನಿರ್ವಹಿಸುವ ಒಂದು ಅಂಗ, ಅದುವೇ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ. ಈ ಹೆಮ್ಮೆಯ ಪೊಲೀಸ್ ಇಲಾಖೆಗೆ ಬರಲಿ ತಮ್ಮೆಲ್ಲರ ಜೋರು ಚಪ್ಪಾಳೆ. ದೇಶದ ರಕ್ಷಣೆ, ಪ್ರಾಣ, ಆಸ್ತಿಪಾಸ್ತಿ ರಕ್ಷಣೆ, ಅಪರಾಧ ತಡೆ, ಹಲವಾರು ಕರ್ತವ್ಯ ಪಾಲನೆಗಳಲ್ಲಿ ಸದಾ ನಿರತರಾಗಿ ಸಮಾಜದ ಸುರಕ್ಷತೆಗಾಗಿ ಶ್ರಮಿಸುವ ಇಲಾಖೆಯೇ ಪೊಲೀಸ್ ಇಲಾಖೆ. ಸಂತಸ, ಸಡಗರ, ಸಂಭ್ರಮಕ್ಕೆ ಯಾವುದೇ ಕೊರತೆ ಕಾಣ್ತಾ ಇಲ್ಲ. ಮುಂಜಾನೆಯ ಆಹ್ಲಾದಕರ ಹವಾಮಾನ ಎಲ್ಲರ ಮನಸ್ಸನ್ನು ಮುದಗೊಳಿಸಿದೆ. ಅಚ್ಚ ಹಸಿರಿನ ವನಸಿರಿ ಸುಂದರ ವಾತಾವರಣವನ್ನು ನಿರ್ಮಿಸಿದೆ. ನಿರ್ಮಲ ಪ್ರಕಾಶಮಾನವಾದ ನೀಲಾಕಾಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಮೇಲೇರುತ್ತಿರುವ ಸೂರ್ಯನ ಹೊಂಗಿರಣಗಳು ವಿಶೇಷವಾದ ಸ್ಫೂರ್ತಿಯನ್ನು ನೀಡ್ತಾ ಇದ್ವಿ. ಮುಂಚೂಣಿಯಲ್ಲಿ ಪರೇಡ್ ಕಮಾಂಡರ್ ಶ್ರೀ ಅಡ್ಡೂರು ಶ್ರೀನಿವಾಸುಲು, ಸಹಾಯಕರಾಗಿ ಥಾಮಸ್ ಮ್ಯಾಥ್ಯೂ, ಶ್ರೀ ಅರವಿಂದ್ ಚೌಹಾಣ್ RPI. ಮೊದಲಿಗೆ KSRPಯ 3ನೇ ತಂಡ ಶ್ರೀ ಮುಫೀದ್ ಖಾನ್ RSI ರವರ ನಾಯಕತ್ವದ ತಂಡವು ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. KSRPಯ 1 ಮತ್ತು 9ನೇ ಪಡೆ ಶ್ರೀ ಬಾಲಕೃಷ್ಣ RSI ಅವರ ನಾಯಕತ್ವದಲ್ಲಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುವುದರ ಮುಖೇನ ಮುಂದೆ ಸಾಗುತ್ತಿದ್ದಾರೆ. CR ಹೆಡ್ ಕ್ವಾರ್ಟರ್ ಶ್ರೀ ಪ್ರಶಾಂತ್ RSI ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಆ ತಂಡವನ್ನು ಹಿಂಬಾಲಿಸುತ್ತಾ KSISF ಶ್ರೀ ಆನಂದ್ ಉಪ್ಪಲ್ದಿನಿ PSI ಅವರ ನಾಯಕತ್ವದಲ್ಲಿ ಆಹ್ವಾನಿತ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುವುದರ ಮುಖೇನ ಮುಂದೆ ಸಾಗುತ್ತಿದ್ದಾರೆ. ಸೆಂಟ್ರಲ್ ರೇಂಜ್ ಶ್ರೀ ಮಂಜಣ್ಣ RSI ರವರ ನಾಯಕತ್ವದ ತಂಡವು ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಮಹಿಳಾ BCP ಕುಮಾರಿ ಭೀಮಕ್ಕ ಕರ್ಕೆಹಳ್ಳಿ PSI ಇವರ ನಾಯಕತ್ವದಲ್ಲಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಕವಾಯತಿನ ಬಲಭಾಗದ ನಾಯಕತ್ವ ಶ್ರೀ ಭಾನುಪ್ರಕಾಶ್ RPI ರವರು. ಅವರನ್ನು ಅನುಸರಿಸುತ್ತಾ KSRPಯ ಮಹಿಳಾ ತುಕಡಿ ಕುಮಾರಿ ರಜನಿ NG RSI ರವರ ನಾಯಕತ್ವದ ತಂಡವು ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ ರೈಲ್ವೆ ಪೊಲೀಸ್ ಶ್ರೀ SV ಶರಣಬಸವರಾಜು ಬಿರಾದರ್ PSI ಅವರ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಟ್ರಾಫಿಕ್ ಪೊಲೀಸ್ ಶ್ರೀ ಶಿವರಾಜ್ ಕುಮಾರ್ ಅಂಗಡಿ PSI ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಅತ್ಯಂತ ಶಿಸ್ತುಬದ್ಧಿನ ಪರೇಡ್ನಲ್ಲಿ KSRPಯ 4ನೇ ಪಡೆ ಶ್ರೀ ಮುಕ್ತೇಶ್ ಕುಮಾರ್ RSI ಅವರ ನಾಯಕತ್ವದಲ್ಲಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಇದೀಗ ವಿಶೇಷ ಶ್ವಾನದಳ ತುಕಡಿ ಶ್ರೀ ವೇಣುಗೋಪಾಲ್ RSI ರವರ ನಾಯಕತ್ವದ ತಂಡವು ಅತಿಥಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ನಮ್ಮ ಈ ಕವಾಯತಿನಲ್ಲಿ ವಿಶೇಷವಾಗಿ ಭಾಗವಹಿಸಿದ ತಂಡಗಳಲ್ಲಿ ಅಶ್ವದಳ ಶ್ರೀ ನಿಂಗಯ್ಯ RSI ಅವರ ನಾಯಕತ್ವದಲ್ಲಿ ಆಹ್ವಾನಿತ ಮತ್ತು ವೇದಿಕೆಯ ಮೇಲಿರುವ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುವುದರ ಮುಖೇನ ಮುಂದೆ ಸಾಗುತ್ತಿದ್ದಾರೆ. सारे जहां से अच्छा हिंदुस्तान हमारा ಸರ್ ಅಲ್ಲಮ ಇಕ್ಬಾಲ್ ಇವರ ವಿರಚಿತ ಗೀತೆ ಇದೀಗ ಮೂಡಿ ಬರ್ತಾ ಇದೆ.
ಸನ್ಮಾನ್ಯ ಸಾಮೂಹಿಕ ಭಾವಚಿತ್ರ ಗ್ರೂಪ್ ಫೋಟೋ ಇದೆ. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರ ರಾಷ್ಟ್ರಪ್ರಿಯ ಗೀತೆಯ ಹಿನ್ನೆಲೆಯೊಂದಿಗೆ ಇಂದಿನ ಆಗಮಿಸಿದ್ದರು. ಹೇಗಿರಬೇಕು ಅಂದರೆ ಹಗಲಿನ ಚಂದ್ರನ ಹಾಗಿರಬೇಕು ಅಂತಾರೆ ಕನ್ನಡದ ಹೆಮ್ಮೆಯ ಕವಿ ಪುತಿನ ಅವರು. ವ್ಯಕ್ತಿ ಇರಬೇಕು, ಆದರೆ ಹಿನ್ನೆಲೆಯಲ್ಲಿರಬೇಕು, ಸಮಾಜದ ಆವರಣದಲ್ಲಿರಬೇಕು. ಹಾಗೆ ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗರಿಸಿ ಆರಕ್ಷಕ ಸೇವೆಯನ್ನೇ ಪ್ರಧಾನವಾಗಿಸಿಕೊಂಡು ನಮ್ಮೆಲ್ಲರ ಸೇವೆಗೈದ ಮಹನೀಯರಿಗೆ ಇಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕದೊಂದಿಗೆ ಗೌರವಿಸಲಾಗಿದೆ. ಸರ್ವರಿಗೆ ತೆರಳಬೇಕಾಗಿ ವಿನಂತಿ.